3 ವರ್ಷದಲ್ಲಿ 1 ಕೋಟಿ ಸೇರಿಸ್ತಿರೋ ನಮ್ಮ ಈ ಜರ್ನಿನಲ್ಲಿ ಇವತ್ತು ಆಲ್ಮೋಸ್ಟ್ 98ನೇ ದಿನ. ಸಕ್ಸಸ್ಫುಲ್ಲಾಗಿ 3 ತಿಂಗಳು ಮುಗಿಸಿದ್ದೀವಿ. 3 ತಿಂಗಳ ಟೋಟಲ್ ಸೇವಿಂಗ್ಸ್ ಎಷ್ಟು? ಸೊ ನೆಕ್ಸ್ಟ್ ನಮ್ಮ ಪ್ಲ್ಯಾನ್ ಏನು? ನೆಕ್ಸ್ಟ್ ತಿಂಗಳು ಏನು ಟಾರ್ಗೆಟ್ ಮಾಡ್ತಾ ಇದ್ದೀವಿ ಅಂತೆಲ್ಲ ನೋಡೋದಕ್ಕೇ ಈ ವಿಡಿಯೋ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಎಲ್ರಿಗೂ ನಮಸ್ಕಾರ. ಇದು ನನ್ನ ಚಾನಲ್ ನನ್ನ ಆರ್ಥಿಕ ಹಾದಿ. ನಾನು ನಿಮ್ಮ ವಿನೋದ್. ಸೊ ಆಲ್ಮೋಸ್ಟ್ ಮಾರ್ಚ್ 5ನಲ್ಲಿ ಶುರು ಮಾಡಿದ್ದು, 5ನೇ ತಾರೀಕು ಶುರು ಮಾಡಿದ ಜರ್ನಿ ಇದು. ಸೊ ಮಾರ್ಚ್ ತಿಂಗಳು ನಾವು ಆಲ್ಮೋಸ್ಟ್ 11,000 ಸೇವ್ ಮಾಡಿದ್ವಿ. ನೆಕ್ಸ್ಟು ಏಪ್ರಿಲಲ್ಲಿ 19,000 ಚೇಂಜ್ ಸೇವ್ ಮಾಡಿದ್ವಿ. ನೆಕ್ಸ್ಟ್ ಮೇನಲ್ಲಿ ಅಂದಾಜು 38,000 ರುಪೀಸ್, 38,000 ಸೇವ್ ಮಾಡಿದ್ವಿ. ಸೊ ಇದೆಲ್ಲ ಸೇರಿದ್ರೆ ಟೋಟಲ್ ಎಷ್ಟಾಗಿರ್ಬೋದು ನಿಮಗೆ ಗೊತ್ತಾ? ಹೇಳ್ತೀನಿ. ಸೊ ಈ ಗ್ಯಾಪಲ್ಲಿ ನೀವು ಇನ್ನೂ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಸಪೋರ್ಟ್ನ ಲೈಕ್ ಇಲ್ಲ ಶೇರ್ ಮೂಲಕ ತಿಳಿಸಿ. ಬನ್ನಿ ಕಂಟಿನ್ಯೂ ಮಾಡೋಣ. ಸೊ ನಾನು ಮಾಡಿರೋ ಟೋಟಲ್ ಸೇವಿಂಗ್ಸ್ ಬಂದು 69,531 ರುಪೀಸ್. ಅಂದರೆ ಮಾರ್ಚ್, ಏಪ್ರಿಲ್, ಮೇ ಈ 3 ತಿಂಗಳು ಸೇರಿ ಇವಾಗ ನಮ್ಮ ಈ 1 ಕೋಟಿ ಜರ್ನಿನ ನಾವು ಒಂದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ತೆಗೆದಿದ್ದೀವಲ್ವ. ಸೊ ಅದರಲ್ಲಿ ಟೋಟಲಾಗಿ ನಾವು ಸೇರಿಸಿರೋ ದುಡ್ಡು ಬಂದು 69,531 ರುಪೀಸ್, 69,531 ರೂಪಾಯಿ. ಸೊ ಈಗ ಇದ್ರ ಬಗ್ಗೆ ಒಂದೆರಡು ಪಾಯಿಂಟ್ ಮಾತಾಡಬೇಕು ಅಂದರೆ, ಒಂದು, 0ಗಿಂತ 69,000 ತುಂಬಾ ಜಾಸ್ತಿ ನನಗೆ. ಸೊ ಇದೊಂದು ದೊಡ್ಡ ಸಕ್ಸಸ್ 3 ತಿಂಗಳಲ್ಲಿ. ಇನ್ನೊಂದು ಯಾರಾದರೂ ನಿಮ್ಗೆ ಅನಿಸಿದ್ರೆ ಇದನ್ನು ನೋಡ್ತಾ 3 ತಿಂಗಳಲ್ಲಿ ಇನ್ನೊಂಚೂರು ಸೇವ್ ಮಾಡ್ಬೋದಿತ್ತು ಅಂದರೆ, ಹೌದು, ಖಂಡಿತ ಹೌದು. ಬಟ್ ನನಗೇನು ಅಂದರೆ ಇದನ್ನು ನಾನು ಕನ್ಸಿಸ್ಟೆಂಟಾಗಿ ತೊಗೊಂಡು ಹೋಗಬೇಕು ಅಂತಿದ್ದೀನಿ. ಬಟ್ ಸಡನ್ನಾಗಿ ಜಾಸ್ತಿ ಮಾಡಿ ಆಮೇಲೆ ಸೇವ್ ಮಾಡೋಕ್ಕಾಗದೆ ಇಲ್ಲ, ಆ ಥರ ಕನ್ಫ್ಯೂಷನ್ಸ್ ಬೇಡ ಅಂತ ನಾನು ತುಂಬ ಸ್ಪಷ್ಟವಾಗಿರೋದ್ರಿಂದ ಎಷ್ಟಾಗುತ್ತೋ ಆ ತಿಂಗಳಲ್ಲಿ ಅಷ್ಟು ಮಾತ್ರ ನಾನು ಸೇವ್ ಮಾಡ್ತಾಯಿದ್ದೀನಿ. ಸೊ ಮೊದಲನೇ ತಿಂಗಳು ನನಗೆ 11,000 ಮೇಲೆ ಏನೇ ಮಾಡಿದ್ರು ಸೇವ್ ಮಾಡೋಕ್ಕಾಗಲಿಲ್ಲ. ಸೊ ಅಲ್ಲಿಗೆ ನಿಲ್ಲಿಸಿದೆ ನಾನು. ಮತ್ತು 2ನೇ ತಿಂಗಳಲ್ಲಿ ಒಂದು 19,000 ತನಕ ಆಯಿತು. ಸೊ ಜಾಸ್ತಿ ಮಾಡ್ಕೊಂಡು ಸೇವ್ ಮಾಡಿದೆ. ಆಮೇಲೆ 3ನೇ ತಿಂಗಳಲ್ಲಿ ನಿಮಗೆ ಗೊತ್ತಿರ್ಬೋದು, 35,000 ಟಾರ್ಗೆಟ್ ಅಂತ ಹೇಳಿ ವಿಡಿಯೋ ಹಾಕಿ ಬೈ ಗಾಡ್ಸ್ ಗ್ರೇಸ್ ಇನ್ನೊಂದು 3,000 ಎಕ್ಸ್ಟ್ರಾ ಸೇರಿ 38,000 ಸೇವ್ ಮಾಡ್ದಂಗೆ ಆಯಿತು. ಸೊ ಅಲ್ಲಿ 38,000 ಆಯಿತು. ಸೊ ಈಗ ನಾವಿರೋ ತಿಂಗಳು ಬಂದು ಜೂನ್ ತಿಂಗಳು. ಆದಷ್ಟು ಬೇಗ ನಾನು ಇನ್ನೊಂದು ವಿಡಿಯೋ ಹಾಕ್ತೀನಿ. ಅದರಲ್ಲಿ ಜೂನ್ ತಿಂಗಳು ನಾನು ಎಷ್ಟು ಸೇವ್ ಮಾಡಬೇಕು, ಟಾರ್ಗೆಟ್ ಏನು ಸೆಟ್ ಮಾಡಿದ್ದೀನಿ ಅಂತ ಕೂಡ ನಾನು ಹೇಳ್ತೀನಿ. ಸೊ ಆವಾಗ, ಯಾಕಂದರೆ ಇನ್ನೂ ನಾನು ಸದ್ಯಕ್ಕೆ ಡಿಸೈಡ್ ಮಾಡಿಲ್ಲ, ಬಟ್ ಖಂಡಿತ ನಿಮ್ಗೆ ಹೇಳಿ ಆ ಟಾರ್ಗೆಟ್ ಸೆಟ್ ಮಾಡಿ ಹೆಂಗೆ ಹೋದ ತಿಂಗಳು ನಾನು ಒಂದು ಸಿನ್ಸಿಯರಿಟಿಯಿಂದ ಆ ಪ್ರಯತ್ನ ಪಟ್ಟು ಒಂದು 3,000 ಎಕ್ಸ್ಟ್ರಾ ಟಾರ್ಗೆಟ್ಗಿಂತ ಜಾಸ್ತಿ ಸೇವ್ ಮಾಡೋದು, ಅದೇ ರೀತಿ ಈ ತಿಂಗಳು ನಾನು ಸೇವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದೆಲ್ಲದಕ್ಕೂ ನಾನು ಸಿನ್ಸಿಯರ್ ಆಗಿರಬೇಕು, ಡೈಲಿ ಸೇವ್ ಮಾಡಬೇಕು ಮಿಸ್ಟ್ರಿ ಬಾಕ್ಸಲ್ಲಿ. ಸೊ ಇವಾಗ ನಮ್ಮ ಹತ್ರ 2 ಸೇವಿಂಗ್ಸ್ ಇದೆ. ಒಂದು ಮಿಸ್ಟ್ರಿ ಬಾಕ್ಸ್ ಡೈಲಿ ಮಾಡ್ತೀವಿ, ಇನ್ನೊಂದು ಮಿಸ್ಟ್ರಿ ಬಾಕ್ಸ್ ಇಂದ ಸೇವ್ ಆಗಿದ ನಂತರ ಅದನ್ನು SBI ಅಕೌಂಟ್ಗೆ ಹಾಕ್ತಿದ್ದೀವಿ. ಸೊ ಇನ್ನು ಎಕ್ಸ್ಟ್ರಾ ದುಡ್ಡು ಹಾಕೋದು ಆ ಥರದ್ದೆಲ್ಲ ನಾವಿನ್ನೂ ಏನೋ ಮಾಡೋಕ್ಕೆ ಶುರು ಮಾಡಿಲ್ಲ. ನೋಡೋಣ ಹೋಗ್ತಾ ಹೇಗದು ನಮಗೆ ಆ ಥರ ಇನ್ನೊಂದು ಸೇವಿಂಗ್ಸ್ ಟೈಪ್ ಕೂಡ ಸಿಗುತ್ತೆ ಅಂತ ನೋಡಿ ನಾವು ಅದನ್ನು ಪ್ಲ್ಯಾನ್ ಮಾಡೋಣ. ಓಕೆ, ಸೊ ಇಷ್ಟೇ ಇದನ್ನು ಹೇಳಬೇಕು ಅಂತಿತ್ತು. ಸೊ 3 ತಿಂಗಳು ತುಂಬ ಯಶಸ್ವಿಯಾಗಿ ನಾವು ಮುಂದೆ ಬಂದಿದ್ದೀವಿ. ಸೊ ಈ ತಿಂಗಳು ಇದೇ ಥರ ನಾನು ಸಿನ್ಸಿಯರಾಗಿ ಸೇವ್ ಮಾಡೋಕ್ಕೆ ಹೊರಟಿದ್ದೀನಿ. ಎಷ್ಟು ಸೇವ್ ಮಾಡ್ತೀನಿ ನಾನು ನಿಮ್ಗೆ ನೆಕ್ಸ್ಟ್ ವೀಡಿಯೋನಲ್ಲಿ ಹೇಳ್ತೀನಿ. ಸೊ ನೀವು ಮಾಡಬೇಕಾಗಿರೋದಲ್ಲ, ಈ ನನ್ನ ವೀಡಿಯೋಸ್ ನಿಮಗೆ ಜೆನ್ಯೂನ್ ಅನಿಸಿದ್ರೆ, ನಿಮಗೆ ಇದರಲ್ಲಿ ಒಂದು ಕನೆಕ್ಟ್ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ಗೊತ್ತಿರೋರಿಗೆಲ್ಲ ಫಾರ್ವರ್ಡ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಆಮೇಲೆ ಇವಾಗ ನಿಮಗೆ ಈ ತಿಂಗಳು ಕೂಡ ನಾನು ಕನ್ಸಿಸ್ಟೆಂಟಾಗಿ ಸೇವ್ ಮಾಡಿ ಇನ್ನು ಈ ಜೂನಲ್ಲಿ ನಮ್ಮ ಟಾರ್ಗೆಟ್ನ ಬೀಟ್ ಮಾಡ್ತೀನ, ನೆಕ್ಸ್ಟು ನಮ್ಮ ಹೋದ ತಿಂಗಳಿಗಿಂತ ಜಾಸ್ತಿ ಈ ತಿಂಗಳು ಟಾರ್ಗೆಟ್ ಇರುತ್ತಾ ಅಂತ ಅನಿಸಿದ್ರೆ ಎಸ್ ಅಂತ ಕಾಮೆಂಟ್ ಮಾಡಿ. ಸೊ ನಾನು ಅದಕ್ಕೆ ನನ್ನ ಕಾಮೆಂಟ್ ಕೂಡ ನಿಮಗೆ ರಿಪ್ಲೈ ಮಾಡ್ತೀನಿ. ಇದೇ ಥರ ನಾನು ಯಾವಾಗಲೂ ಹೇಳೋ ಥರ ನಿಮ್ಮ ಟೈಮ್ನ ಯಾವಾಗಲೂ ನನಗೋಸ್ಕರ ಕೊಟ್ಟು ನನ್ನ ವೀಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಇದೇ ಥರ ಪ್ರೋತ್ಸಾಹ ಮತ್ತು ಸಪೋರ್ಟ್ ಕೊಡ್ತಾಯಿರಿ. ತುಂಬ ಧನ್ಯವಾದಗಳು. ನಾನು ವಿನೋದ್. ಇದು ನನ್ನ ಚಾನಲ್, ನನ್ನ ಆರ್ಥಿಕ ಹಾದಿ.